ಹಲೋ ಫ್ರೆಂಡ್ಸ್, ಆ್ಯಂಡ್ ಡಾಕ್ಟರ್ ರಜನಿ, ಪೀಡಿಯಾಟ್ರಿಷಿಯನ್. ಇವತ್ತು ನಾನು ನಿಮಗೆ ತಿಳಿಸ್ಕೊಡೋ ರೆಸಿಪಿ ಫೂಲ್ ಮಕ್ಕನದು ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಫೂಲ್ ಮಕ್ಕನ ಅಂದರೆ ಇದು ಒಂದು ಲೋಟಸ್ ಸೀಡ್ಸಿಂದ ತಯಾರಾಗುವಂಥದ್ದು. ಇದು ಪ್ಲ್ಯಾಂಟ್ ಬೇಸ್ಡ್ ಫುಡ್ ಇರೋದ್ರಿಂದ ಎನಿ ವೆಜಿಟೇರಿಯನ್ಸ್ ಅಂದರೆ ಕೆಲವೊಬ್ಬರು ಬರೀ ವೇಗನ್ ಡೈಟ್ಸ್ ಅಂತ ಫಾಲೋ ಮಾಡ್ತಿರ್ತಾರೆ, ಅಂಥವ್ರಿಗಂತೂ ತುಂಬ ಉಪಯೋಗ ಆಗುತ್ತೆ. ಸೊ ಎದಕ್ಕೆ ನಾವು ಫೂಲ್ ಮಕ್ಕಳ ಯೂಸ್ ಮಾಡ್ತಾಯಿದ್ದೀವಿ, ಎಸ್ಪೆಷಲಿ ಫಾರ್ ನಮ್ಮ ಪುಟಾಣಿ ಮಕ್ಕಳಿಗೆ ಅಂತಂದರೆ ಇಟ್ ಹ್ಯಾಸ್ ಹೈ ಪ್ರೋಟೀನ್ ಎನರ್ಜಿ, ಮಾಲ್ ನ್ಯೂಟ್ರಿಷನ್ ಇರೋಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಹಾರ್ಟಿನ ಪೇಷಂಟ್ಸು ಮತ್ತು ಒಬೆಸಿಟಿ ಇರೋಂಥದ್ದು, ಹೈ ಬ್ಲಡ್ ಪ್ರೆಷರ್ ಪೇಷಂಟ್ಸ್ ಎಲ್ಲ ಯೂಸ್ ಆಗುತ್ತೆ. ನಿಮಗೆ ಮಾಡ್ತಾ ಮಾಡ್ತಾ ನಿಮಗೆ ಇದರದ್ದು ಉಪಯೋಗಗಳೇನಂತ ನಾವು ಹೇಳ್ಕೊಡ್ತಾ ಇದ್ದೀವಿ. ನೋಡೋಣ ಬನ್ನಿ, ಮಾಡೋದು ಹೇಗೆ ನೋಡೋಣ. ಈಗ ಸ್ಟವ್ ಆನ್ ಮಾಡೋಣ. ಎರಡು ಚಮಚೆ ತುಪ್ಪ ಹಾಕೋಣ. ಇದು ಮನೆಯಲ್ಲೇ ಮಾಡಿರೋಂಥ ತುಪ್ಪ ಫ್ರೆಂಡ್ಸ್. ಇದು ಫಸ್ಟ್ ಮುಟ್ಟಿದಾಗ ತುಂಬ ಮೆತ್ತಗಿರುತ್ತೆ, ಇದನ್ನ ಡೈರೆಕ್ಟ್ ಹೀಗೆ ತಿನ್ನಕ್ಕೆ ಬರಲ್ಲ. ಸೊ ನಾವು ಹಾಗಾಗಿ ಲೈಟಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಸೊ ಇದು 250 ಗ್ರಾಮ್ಸ್ ಪ್ಯಾಕೆಟ್ ಇದೆ. ಇದು ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು. ಜೋರಿಟ್ಟರೆ ಒತ್ತುತ್ತಾ ಇದು, ಹಂಗಾಗಿ ಲೋ ಫ್ಲೇಮಲ್ಲಿ ಮಾಡೋಣ. ಈಗಿನ ಇತ್ತೀಚಿನ ಕಾಲದಲ್ಲಿ ಫೂಲ್ ಮಕ್ಕನ ತುಂಬ ಫೇಮಸ್ ಆಗಿದೆ. ಮೊದಲು ಸಿಗ್ತಾ ಇರಲಿಲ್ಲ, ಈಗ ಪ್ರತಿಯೊಂದು ಸಬ್ ಸ್ಟೋರ್ಸಲ್ಲಿ, ಈವನ್ ಸೂಪರ್ ಮಾರ್ಕೆಟಲ್ಲಿನೂ ನಿಮ್ಗೆ ಫೂಲ್ ಮಕ್ಕನದು ತುಂಬ ವೆರೈಟಿ ಸಿಗುತ್ತೆ. ಇದರದ್ದು ಮಹತ್ವ ಏನಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಹೈ ಪ್ರೋಟೀನ್ಸ್, ತುಂಬ ಹೈ ಪ್ರೋಟೀನ್ಸ್ ಇರುತ್ತೆ. ಹೈ ಇನ್ ಫೈಬರ್ ಆ್ಯಂಡ್ ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ಮು, ಪೊಟ್ಯಾಷಿಯಮ್ ಆ್ಯಂಡ್ ಫಾಸ್ಫರಸ್ ಇರುತ್ತೆ. ಆ್ಯಂಡ್ ಝೀರೋ ಕೊಲೆಸ್ಟ್ರಾಲ್. ಸೊ ಒಬೆಸಿಟಿ ಇರೋಂಥ ಪೇಷಂಟ್ಸ್ಗೆ ಇದು ತುಂಬ ಅನುಕೂಲ ಆಗುತ್ತೆ. ಯಾಕೆ ಹೈ ಬ್ಲಡ್ ಪ್ರೆಷರ್ ಇರೋಂಥವ್ರು ಇದನ್ನು ಉಪಯೋಗ ಮಾಡ್ಬೋದು ಅಂತಂದರೆ ಇಟ್ ಕಂಟೈನ್ಸ್ ಲೋ ಸೋಡಿಯಂ, ಅತಿ ಕಡಿಮೆ ಪ್ರಮಾಣದಲ್ಲಿ ಸೋಡಿಯಂ ಇರುತ್ತೆ. ಸೊ ನೀವು ಬೇಕಾದಂಗೆ ನೀವು ಇದನ್ನು ತಿನ್ಬೋದು. ಸೊ ಒಂದು 100 ಗ್ರಾಮ್ಸ್ ಆಫ್ ಫೂಲ್ ಮಕ್ಕನಲ್ಲಿ ತಿಂದಾಗ ನಿಮಗೆ 350 ಕ್ಯಾಲರೀಸ್ ಆಫ್ ಎನರ್ಜಿ ಸಿಗುತ್ತೆ. ಪ್ರೋಟೀನ್ಸ್ ಎವ್ರಿ 100 ಗ್ರಾಮ್ಸ್ಗೆ 8 to 9 ಗ್ರಾಮ್ಸ್ ಇರುತ್ತೆ. ನಮ್ಮ ಮೇನ್ ಇಂಪಾರ್ಟೆಂಟ್ ಫೈಬರ್, ಹೈ ಫೈಬರ್, ಇಟ್ ಕಂಟೈನ್ಸ್ ಹೈ ಫೈಬರ್. 14.5 ಗ್ರಾಮ್ಸ್ ಆಫ್ ಹೈ ಫೈಬರ್ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ 80 ಗ್ರಾಮ್ಸ್ ಇರುತ್ತೆ. ಬಟ್ ಇದ್ರದ್ದು ಏನಪ್ಪ ಅಂತಂದರೆ ಇಟ್ ಹ್ಯಾಸ್ ಎ ಲೋ ಗ್ಲೈಸೆಮಿಕ್ ಇಂಡೆಕ್ಸ್. ಲೈಕ್ ನಮ್ಮ ಸಿರಿಧಾನ್ಯಗಳು ಹೇಗೆ ಅಲ್ಲ, ಅದರಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೋ, ಫೂಲ್ ಮಕ್ಕನದಲ್ಲಿನೂ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಸೊ ನೀವು ಸ್ವಲ್ಪ ಹೆಚ್ಚಿಗೆ ತೊಗೊಂಡ್ರೂ ಏನು ತೊಂದರೆ ಇಲ್ಲ. ಇದು ಆರೋಗ್ಯವಾದಂಥ ಫುಡ್ ಐಟಮ್. ಇದು ಲೋ ಫ್ಲೇಮಲ್ಲಿ ಉರಿತಾ ಹೋಗಬೇಕು. ಯಾವಾಗ ಅಂದರೆ ಆಲ್ರೆಡಿ ಮೆತ್ತಿರೋದು ಸ್ವಲ್ಪ ನೋಡಿ ಫ್ರೆಂಡ್ಸ್, ಸ್ವಲ್ಪ ಕ್ರಂಚಿ ಆಗ್ತದೆ. ಇನ್ನೊಂದು 2 to 3 ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಸಾಕು. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಯೂಸ್ ಮಾಡ್ಬೋದು. ನಮ್ಮ ಕಡೆ ಇದನ್ನೆಲ್ಲ ಸ್ವೀಟ್ ಮಾಡೋಕ್ಕೆ, ಖೀರ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ. ಈವನ್ ಪಲ್ಯನೂ ಮಾಡ್ಬೋದು. ಇದರಲ್ಲಿ ಖೀರ್, ಪಲ್ಯ ಎಲ್ಲನೂ ಮಾಡ್ತಾರೆ. ಕೈ ಬಿಡದೆ ತಿರ್ಸ್ತಾ ಇರಬೇಕು, ಯಾಕಂದರೆ ಇದು ಭಾಳ ತುಂಬ ಬೇಗ ಒತ್ತುತ್ತೆ. ಸೊ ಹಂಗಾಗಿ ಇದು ಭಾಳ ಟೈಮ್ ತೊಗೊಳಲ್ಲ ಫ್ರೆಂಡ್ಸ್. ಆಲ್ರೆಡಿ 5 to 8 ಮಿನಿಟ್ಸ್ ಟೈಮ್ ಅಷ್ಟೇ ತೊಗೊಳ್ತಿದ್ದು. ನಾವು ಬೇಕ್ರಿ ಐಟಮ್ ಅದನ್ನು ತಂದು ಲೇಸು, ಕುರ್ಕುರೆ ಅಂತೇಳಿ ತುಂಬ ಜನ ತಿಂತಿರ್ತಾರೆ. ಅದ್ರ ಬದಲು ಅವಲಕ್ಕಿ ಮತ್ತು ಚೂಡಾದ ಬದಲು ಈ ಟೈಪ್ ನಾವು ತಿಂದಾಗ ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ನಾವು ಅವಲಕ್ಕಿ ಚೂಡ ಮತ್ತು ಮಂಡಾಳ ಚೂಡ ತಿಂದಾಗ ಇಟ್ ಈಸ್ ಮೇಡ್ ಆಫ್ ರೈಸ್. ಸೊ ಅದರಲ್ಲಿ ನಾವು ಪ್ಯೂರ್ಲಿ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇರ್ತೀವಿ. ಬಟ್ ಇದರಲ್ಲಿ ಇಟ್ ಕಂಟೈನ್ಸ್ ಹೈ ಪ್ರೋಟೀನ್, ಕ್ಯಾಲ್ಶಿಯಂ, ಫೈಬರ್ ಆ್ಯಂಡ್ ಹೈ ಇನ್ ಮ್ಯಾಗ್ನೀಷಿಯಮ್. ಸೊ ಇದರಲ್ಲಿ ಐರನ್ ಕಂಟೆಂಟ್ ಕಡಿಮೆ ಪ್ರಮಾಣ ಇರುತ್ತೆ. ಸೊ ಅನಿಮಿಕ್ ಪೇಷಂಟ್ಸ್ ಅಷ್ಟು ಯೂಸ್ ಆಗಲ್ಲ. ಯೂಶ್ವಲಿ ಪೇಷಂಟ್ಸ್ ಹೇಳ್ತಿರ್ತಾರೆ
ಅನಿಮಿಕ್ ಪೇಷಂಟ್ಸ್ ಯಾವ ಫುಡ್ ತೊಗೋಬೇಕು ಅಂತೇಳಿ. ಎಸ್ಪೆಷಲಿ ಫಾರ್ ದ ಒಬೆಸಿಟಿ ಕಿಡ್ಸಿಗೆ ಬರುತ್ತೆ, ಮತ್ತು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು, ಮತ್ತು ಕಿಡ್ನಿ ಪ್ರಾಬ್ಲಮ್ಸ್. ಮೊದಲಿನ ಕಾಲದಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದಾಗ ಆಯುರ್ವೇದಿಕ್ದಲ್ಲಿ ಇದನ್ನು ಯೂಸ್ ಮಾಡ್ತಿದ್ರಂತೆ. ಇನ್ನು ಸ್ವಲ್ಪ ಗರಿ ಆಗಲಿ, ಇಷ್ಟಿಲ್ಲ, ಇನ್ನೂ ಸ್ವಲ್ಪ ಕ್ರಿಸ್ಪ್ ಆಗಬೇಕು. ಹಿಂಗೆ ಮುಟ್ಟಿದ್ರೆ ಹೊಡಿಬೇಕು. ಸ್ಟಾಪ್. ಫ್ರೆಂಡ್ಸ್, ಈಗ ಉರಿತಾ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆಯಿತು. ಲೋ ಫ್ಲೇಮಲ್ಲಿ ಇಡಬೇಕು. ಸ್ವಲ್ಪ ಜೋರು ಇಟ್ಟರು ಅದು ಒತ್ತಿ ಬಿಡುತ್ತೆ. ಸೊ ನೋಡಿ, ಇಲ್ಲಿ ಆಲ್ಮೋಸ್ಟ್ ಕ್ರಿಸ್ಪ್ ಆದರೆ ಹಿಂಗೆ ಮುಟ್ಟಿದ್ರೇ ಮುರಿತಾ ಇದೆ. ಇದು ಕ್ರಿಸ್ಪ್ ಈ ಟೈಪ್ ಇದ್ದಾಗ ನಾವು ಮಸಾಲ ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿರಿ, ಇಷ್ಟಕ್ಕೆ ಅರ್ಧ ಚಮಚ ಉಪ್ಪು. ನಮಗೆ ಸ್ವಲ್ಪ ಸ್ವೀಟಿಶ್, ನಾವು ಬಾಗಲಕೋಟೆ ಮಂದಿ ಇರೋದ್ರಿಂದ ಸ್ವಲ್ಪ ಸ್ವೀಟಿಶ್ ಇಷ್ಟಪಡ್ತೀವಿ. ಸೊ ಅರ್ಧ ಚಮಚ ಸಕ್ಕರೆ, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಖಾರ. ನಮಗೆ ರುಚಿ ತಕ್ಕಷ್ಟು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಾಗ ಮಸಾಲ ಹಾಕಿ ಇದನ್ನು ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡದೇ ಇದ್ದರೆ ಒತ್ತಿ ಬಿಡುತ್ತೆ. ಅದೇ ಲೋ ಹೀಟಲ್ಲಿ ಇಟ್ಟಾಗ ಇದು ಇನ್ನೂ ಬೋಗಣಿ ಇನ್ನೂ ಬಿಸಿ ಇರೋದ್ರಿಂದ ನಾವು ಇಷ್ಟು ಹಾಕಿ ತಿರ್ಸಿಬಿಟ್ರೆ ಸಾಕು, ಅದು ಗರಿ ಆಗುತ್ತೆ. ಅಷ್ಟೇ ಅದೇ ವಾರ್ಮಿಗೆ ಫುಲ್ ಮಕ್ಕನ ಇನ್ನೂ ಗರಿ ಆಗುತ್ತೆ, ಕ್ರಿಸ್ಪ್ ಆಗುತ್ತೆ. ಇದನ್ನು ಒಮ್ಮೆ ಮಾಡಿದರೆ 15 ದಿನ, 1 ತಿಂಗಳನ್ನು ಯೂಸ್ ಮಾಡ್ಬೋದು. ಏರ್ಟೈಟ್ ಬಾಕ್ಸಲ್ಲಿ ಹಾಕಿದರೆ ಯೂಸ್ ಮಾಡ್ಬೋದು. ನಾನು ಯಾವುದೇ ವಿಡಿಯೋ ಮಾಡಿದ್ರು ನಮ್ಮ ಪುಟಾಣಿ ಮಕ್ಕಳು ಪಿಡಿಯಾಟ್ರಿಕ್ ಪೇಷಂಟ್ಸ್ ಸಂಬಂಧನೇ ನಾನು ಮಾಡ್ತಿರ್ತೀನಿ. ಎಲ್ಲ ತಾಯಂದರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯಮಾಡಿ ಸಂಜೆ ಟೈಮಲ್ಲಿ ಅವರೆಲ್ಲರೂ ಲೇಸು, ಕುರ್ಕುರೆ ಮತ್ತು ಚಾಕ್ಲೇಟ್ಸ್ ಇವೆಲ್ಲ ತಿಂತಿರ್ತಾರೆ. ಅದ್ರ ಬದಲು ಇಂಥವೆಲ್ಲ ಮನೆಯಲ್ಲಿ ಮಾಡಿಟ್ರೆ ಹುಡುಗರು ಇದು ತಿನ್ನೋದ್ರಿಂದ ಹಸಿವು ಅಷ್ಟಾಗಲ್ಲ ಮತ್ತು ಆರೋಗ್ಯಕರವಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಕಟ್ ಮಾಡಿ ಫ್ರೆಂಡ್ಸ್, ಈಗ ಫೂಲ್ ಮಕ್ಕನ ರೆಸಿಪಿ ರೆಡಿಯಾಗಿದೆ. ಇದು ತುಂಬ ಆರೋಗ್ಯಕರ. ನೀವು ಮನೇಲಿ ಮಾಡ್ಕೊಳ್ಳಿ ಮತ್ತು ಮಾಡಿಕೊಂಡು ಕಮೆಂಟ್ಸಲ್ಲಿ ತಿಳಿಸಿ. ಇದು ಎಸ್ಪೆಷಲಿ ಇವತ್ತು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾಳೆ ನಾನು ರಾಯಚೂರಿಗೆ ಹೋಗ್ತಿದ್ದೀನಿ. ಇದು ನನ್ನ ಅಣ್ಣನ ಮಕ್ಕಳಿಗೆ ನಾನು ಇದು ವಿತ್ ಲವ್ ಮಾಡಿದಂಥ ರೆಸಿಪಿ. ಸೊ ನಾವು ಬೇಕ್ರಿ ಐಟಮ್ಸ್ ಒಯ್ಬೋದಿತ್ತು, ಕೇಕ್, ಕುರ್ಕುರೆ, ಚಾಕ್ಲೇಟ್ ಅವೆಲ್ಲ ಇವತ್ತು. ನನಗೆ ಆ್ಯಸ್ ಎ ಪಿಡಿಯಾಟ್ರಿಷಿಯನ್ ಐ ಆಲ್ವೇಸ್ ಅಡ್ವೈಸ್, ನನ್ನ ವಿಡಿಯೋಸ್ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಮತ್ತು ವಿತ್ ಹೆಲ್ದಿ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋಗೆ ಬರ್ತೀನಿ. ಥ್ಯಾಂಕ್ ಯು.